ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ಡಿಶ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅದು ಏನಂತ ಅಂದರೆ ಗುಂಡು ಪಲಾವ್ ಅಂದರೆ ಇದರಲ್ಲಿ ಪೇಸ್ಟ್ ಮತ್ತು ಅಕ್ಕಿ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾನು ಹೇಗೆ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನ ಇವತ್ತು ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಗುಂಡು ಪಲಾವ್ ಮಾಡೋಕ್ಕಿಟ್ಟಿದ್ದು. ಇದರಲ್ಲಿ ಅಕ್ಕಿ ಮತ್ತು ಪೇಸ್ಟ್ ಇದೆ ಅಂತ ಹೇಳಿದ್ನಲ್ಲ. ಸೊ ಇದು ಗುಂಡು ಪಲಾವ್ ಇದು ಹೋಟೆಲಲ್ಲೇ ಸಿಗೋದು, ಇನ್ನೆಲ್ಲೂ ಸಿಗಲ್ಲ. ಸೊ ಅವ್ರು ಈಗ ಹೊಸದಾಗಿ ಮಾಡಿರೋವಂಥದ್ದು. ಸೊ ಇದರಲ್ಲಿ ಅಕ್ಕಿನೂ ಇರುತ್ತೆ, ಜೊತೆಗೆ ಪೇಸ್ಟ್ ಕೂಡ ಇರುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ, ತುಂಬ ರುಚಿಯಾಗಿರುತ್ತೆ. ನಾವು ಆಲ್ರೆಡಿ ಹೋಟೆಲಿಂದ ಬಿರಿಯಾನಿ ತಂದು ತಿಂದಿದ್ದೀವಿ. ಇದು ಇಬ್ಬರಿಗೆ ಆಗೋಷ್ಟು ಇದೆ. ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಎರಡೂ ಬೇಕು. ಸೊ ಜೊತೆಗೆ ಒಂದು ಈರುಳ್ಳಿನ ಹೀಗೆ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ಚಿಕನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. 1/4 kg ಚಿಕನ್ ಸಾಕಾಗುತ್ತೆ, ಆ ಪೇಸ್ಟ್ ಮತ್ತು ಅಕ್ಕಿ ಏನು ಕೊಟ್ಟಿದ್ದಾರೆ ಅದು. ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಒಂದು. ಸೊ ಎಣ್ಣೆ ಮತ್ತು ತುಪ್ಪನ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಬಿಸಿ ಆಗಲಿ ಸ್ವಲ್ಪ. ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರಬೇಕು. ಮಸಾಲ ಹಾಕ್ತಿದ್ದೀನಿ. ಸೊ ಇದನ್ನು ಹಚ್ಚಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಹಾಕೋಣ. ಓಕೆ, ಹಾಕೊಳ್ಳಿ. ನೀರಿದೆ ಸ್ಮೆಲ್ ಹೋಗೋವರೆಗೂ ನಾವು ಕುಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಂದರೆ ಸಾಕಷ್ಟೇ. ಸೊ ಈಗ ನಾವು 1 ಪಾವ್ ಅಕ್ಕಿನ ತೊಗೊಂಡಿದ್ದೀವಿ, ಅದಕ್ಕೆ 2 ಲೋಟ ನೀರು ಹಾಕ್ತಿದ್ದೀನಿ. ನಾವು ಜೀರಾ ರೈಸ್ನ ತೊಗೊಂಡಿದ್ದೀವಿ, ಅವರು ಆಲ್ರೆಡಿ ಜೀರಾ ರೈಸ್ನ ಕೊಟ್ಟಿದ್ದರು. ಸೊ ಇವಾಗ ಅದನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಲೋಟದಲ್ಲಿ 2 ಲೋಟ ನೀರು ಹಾಕ್ತಿದ್ದೀನಿ. ಅಂದರೆ 1 ಪಾವ್ ಅಕ್ಕಿಗೆ ಇದರಲ್ಲಿ 2 ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ. ಪಾಸ್ ಮಾಡಿ. ಹಾಂ, ಸಾಕಾಗುತ್ತೆ. ಇನ್ನೊಂದು 1/4 ಲೋಟ ನೀರು ಸೇರಿಸ್ತಿದ್ದೀನಿ ಇದಕ್ಕೆ. ಸೊ ನಿಮಗೆ ಸಾಫ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಅಂತಂದರೆ ಇಲ್ಲ. ಉಪ್ಪು ಕಡಿಮೆ ಅನಿಸಿದೆ. ಸೊ ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಬೇಕಾಗತ್ತೆ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ. ಸೊ ವಿಜಲ್ ಹಾಕೋಣ. ಇದು 1 ವಿಜಲ್ ಬಂದರೆ ಸಾಕು. ಸೊ ಇದು ಕಂಪ್ಲೀಟ್ ಆಗಲಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ರೆಡಿ ಆಗ್ತಿದೆ. ಆದರೆ ನಮ್ಮ ಚೆರಿಗೆ ಅವಳಿಗೆ ಏನಾದರೂ ಸ್ಪೆಷಲ್ ಫುಡ್ ಮಾಡಲೇಬೇಕಲ್ಲ. ಬನ್ನಿ, ಅವಳಿಗೆ ಯಾವ ರೀತಿ ಫುಡ್ ರೆಡಿ ಮಾಡ್ತೀನಿ, ಅದು ಏನೇನು ತಿಂತಾಳೆ, ಅವ್ರು ಏನೇನು ಇಷ್ಟಪಡ್ತಾಳೆ ಫುಡ್ಡು ಅಂತ ನಿಮಗೆ. ಚೆರಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಮೊಟ್ಟೆನ ಬಾಯ್ಲ್ ಮಾಡ್ತಿದ್ದೀನಿ. ಒಂದು ಅವಳಿಗೆ ಫೇವ್ರೇಟ್ ಫುಡ್ ಅಂದರೆ ಚಿಕನ್ ಕಾಲು. ಸೊ ಇವುಗಳು ಅಂದರೆ ತುಂಬಾ ಇಷ್ಟ. ಅವಳು ಬರೀ ವೆಜಿಟೇಬಲ್ಲು ಅನ್ನ ಹಾಕಿದ್ರೆ ತಿನ್ನೋದಕ್ಕೆ ಹೋಗೋದೇ ಇಲ್ಲ. ವೆಜಿಟೇಬಲ್ಲು ಮತ್ತು ಅನ್ನದ ಜೊತೆ ಮೊಟ್ಟೆ ಅಥವಾ ಚಿಕನ್ನ ಸೇರಿಸಿ ಕೊಟ್ಟರೆ ಸಖತ್ತಾಗಿ ತಿಂತಾಳೆ, ತುಂಬಾ ಇಷ್ಟಪಡ್ತಾಳೆ. ಈ ಅಕ್ಕಿ ಜೊತೆಗೆ ನಾನು ಬಟಾಣಿ, ಕ್ಯಾರೆಟ್, ಬೀನ್ಸ್ನ ಕಟ್ ಮಾಡಿ ಇದಕ್ಕೆ ಹಾಕಿ ಕುಕ್ ಮಾಡ್ತೀನಿ. ಸೊ ಇದು ಅವಳಿಗೆ ಇನ್ನೊಂದು ನಾಯಿಗಳಿಗೆ ತುಂಬ ಒಳ್ಳೆಯದು ಅಂದರೆ ಗೆಣಸು, ಸ್ವೀಟ್ ಪೊಟೆಟೊ ತುಂಬ ಒಳ್ಳೆಯದು ನಾಯಿಗಳಿಗೆ, ಹೆಚ್ಚು ಬಳಸಿದಷ್ಟು ತುಂಬಾ ಒಳ್ಳೆಯದು. ಸೊ ಈಗ ಅದಿಲ್ಲ. ಸೊ ಇಷ್ಟನ್ನು ಮಾತ್ರ ನಾನು ಯೂಸ್ ಮಾಡಿಕೊಂಡು ಅವಳಿಗೆ ಅನ್ನ ರೆಡಿ ಮಾಡ್ತಿದ್ದೀನಿ. ಒಂದು ವಿಷಲ್ ಬಂದರೆ ಸಾಕು. ಸೊ ಅದು ಕುಕ್ ಆಗಿದೆ ಅಂತ. ಅವಳು ಫುಡ್ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ, ಅಡುಗೆ ಮನೆಯಿಂದ ಅಂತ ಆಚೆ ಹೋಗೋದೇ ಇಲ್ಲ ಅನಿಸುತ್ತೆ ಪಾಪ. ನೋಡಿ, ಇದು ತರಕಾರಿಗಳನ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಅಕ್ಕಿಗೆ ಸೇರಿಸ್ತಿದ್ದೀನಿ. ಸೊ ಸ್ವಲ್ಪ ನೀರು ಹಾಕಿದ್ದೀವಿ ಮತ್ತು ಒಂದು ಕಾಲನ್ನು ಹಾಕಿದ್ದೀನಿ. ನೋಡಿ, ಸೊ ಈಗ ಕುಕ್ ಮಾಡೋಣ. ರೆಡಿಯಾಗಿದೆ. ವಾವ್, ಬಿರಿಯಾನಿ ರೆಡಿ. ಬಿರಿಯಾನಿ ಅಂತೂ ರೆಡಿಯಾಗಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ತಿಂದುಬಿಟ್ಟು ಅದು ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಪಾಸ್ ಮಾಡಿ.
ಕೂಡ ಫುಡ್ ರೆಡಿ ಇದೆ. ಸೊ ನೋಡಿ ಹೀಗಾಗಿದೆ ಅಂತ. ಓಕೆ, ವಾವ್, ಸೂಪರಾಗಿ ಬಂದಿದೆ. ಸೊ ನೀವು ತೊಗೊಂಡು ಬಂದು ಮಾಡ್ಕೊಂಡು ತಿನ್ಬೋದು, ಅಷ್ಟು ಸಖತ್ತಾಗಿದೆ. ಅಳಗೆ ಮೊಟ್ಟೆ ಮತ್ತು ಕಾಲು ಎರಡೂ ಕೂಡ ಮಿಕ್ಸ್ ಮಾಡಿ ಕೊಡ್ತಿದ್ದೀನಿ ಫುಡ್ ಅವಳಿಗೆ. ಸಾಕು. ನೆಕ್ಸ್ಟ್ ಕುಕಿಂಗ್ ವಿಡಿಯೋ ಮೂಲಕ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.